ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇದರ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇದರದ್ದು ಕಟಿಂಗ್ ವಿಡಿಯೋ ಹಾಕಿದ್ದೆ. ಇವಾಗ ಬಂದು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ಸ್ನೇಹಿತರೆ ಇದು ಪಾರ್ಟ್ ಬೈ ಪಾರ್ಟ್ ಹಾಕ್ತೀನಿ. ಇದು ಮೊದಲಿಗೆ ಬಂದು ನೋಡಿ ಫ್ರಂಟ್ ಪಾಕೆಟ್ ಅನ್ನು ಯಾವ ರೀತಿ ರೆಡಿ ಅಂತ ನೋಡೋಣ. ನೋಡಿ, ಇದು ಬ್ಯಾಕ್, ಈಗ ಫ್ರಂಟ್. ಇದು ನಾವು ಎರಡಕ್ಕೂ ಉಲ್ಟಾ ಸೀದಾ ಮೊದಲಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇವಾಗ ಫ್ರಂಟ್ ಪಾಕೆಟ್ ಅನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ನಾವು ಫ್ರಂಟ್ ಪಾಕೆಟ್ಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಷ್ಟನ್ನು ಕಟ್ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ರೀತಿ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡ ನಂತರ ನೋಡಿ, ನಾನು ಪಾಕೆಟಿಗೆ 2 ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನೋಡಿ ಕೆಳಗಡೆ ಇಟ್ಟು ಮೇಲ್ಗಡೆ ಈ ಫ್ರಂಟ್ ಪಾರ್ಟ್ ಏನು ಕಟ್ ಮಾಡಿದ್ದೀವಿ ಅದನ್ನು ನಾವು ಪಾಕೆಟಿಗೆ ಏನು ಕಟ್ ಮಾಡಿದ್ದೀವಲ್ಲ ಸ್ನೇಹಿತರೆ, ಅಲ್ಲಿ ಒಂದು ಸ್ಟಿಚ್ ಬಿಟ್ಕೋಬೇಕು ಈ ರೀತಿ. ಹಾಗೆ ನೋಡಿ, ಇನ್ನೊಂದು ಪಾಕೆಟನ್ನು ಕೂಡ ಅದೇ ರೀತಿ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಸೈಜ್ ಬಂದು 12 ಇಂಚ್ ಲೆಂತ್ ತಗೊಂಡಿದ್ದೀನಿ. ನೋಡಿ, ಫೋಲ್ಡಿಂಗ್ ಮಾಡಿದಾಗ 6.25 ಇಂಚ್ ಬರ್ತಾ ಇದೆ ಇದು. ನೋಡಿ, ಈ ರೀತಿ ಇಟ್ಟು ನಾವು ಪಾಕೆಟನ್ನು ಇನ್ನೂ ಒಂದು ಆಪೋಸಿಟ್ ಇಟ್ಕೊಂಡು ಯಾವಾಗಲೂ ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಮಗೆ ರೈಟು ಲೆಫ್ಟು ಬೇರೆ ಬೇರೆ ಥರ ಬಂದ್ಬಿಡುತ್ತೆ. ಇನ್ನೂ ಒಂದು ಸ್ನೇಹಿತರೆ ನೋಡಿ, ನಾವು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಇಂಟು ಮಾರ್ಕ್ ಹಾಕೊಂಡಿದ್ದೀನಲ್ಲ, ನೀವು ಆ ರೀತಿ ಮಾರ್ಕ್ ಹಾಕೊಂಡ್ರೆ ನಿಮಗೆ ಎರಡೂ ಕಡೆಗೂ ಕರೆಕ್ಟಾಗಿ ಬರುತ್ತೆ. ರೈಟು ಲೆಫ್ಟು ಕರೆಕ್ಟಾಗಿ ಬರುತ್ತೆ. ನೀವೆಲ್ಲ ನೋಡಿ, ಜೆಂಟ್ಸು ಪಾಕೆಟಿಗೆಲ್ಲ ಇದೇ ರೀತಿ ನೀವು ಅಟ್ಯಾಚ್ ಮಾಡ್ಬೋದು. ನೋಡಿ, ನನಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ರು, ಈ ಹಾಫ್ ಚಡ್ಡಿ ಕಟ್ಟಿಂಗ್ ಎಲ್ಲ ಹಾಕ್ತೀನಲ್ಲ ಅದು ಸ್ಟಿಚಿಂಗಲ್ಲಿ ನೋಡಿ ಪಾಕೆಟ್ ಗೊತ್ತಾಗಲ್ಲ ಅಂತೇಳಿ. ನೋಡಿ ಸ್ನೇಹಿತರೆ, ಪಾಕೆಟ್ ಕೂಡ ಇದೇ ರೀತಿನೇ ನೀವು ಸ್ಟಿಚ್ ಮಾಡ್ಕೋಬೇಕು. ಬಟ್ ಸೈಜ್ ಬಂದು ವೇರಿಯೇಷನ್ ಆಗುತ್ತೆ, ಚಿಕ್ಕದು ದೊಡ್ಡದು ಆಗುತ್ತೆ. ಬಟ್ ಸೇಮ್ ಎಲ್ಲ ಸ್ಟಿಚಿಂಗ್ ಎಲ್ಲ ಸೇಮ್ ಇರುತ್ತೆ ಇದೇ ರೀತಿ. ನೋಡಿ, ನೀವು ಹಾಫ್ ಪ್ಯಾಂಟು ಪಾಕೆಟ್ ಸ್ಟಿಚ್ ಮಾಡಿದವರು ಕೂಡ ಇದೇ ರೀತಿನೇ ನೀವು ಸ್ಟಿಚ್ ಮಾಡ್ಕೋಬೋದು. ಬಟ್ ಬಟ್ಟೆ ಇಲ್ಲ ಅಂದರೆ ಇದ್ರದ್ದು ಬಟ್ಟೆ ಎಕ್ಸ್ಟ್ರಾ ಇರೋದ್ರಿಂದ ಅದರಲ್ಲೇ ನಾನು ಮಾಡ್ತಾ ಇದ್ದೀನಿ. ಇಲ್ಲ ಬೇರೆ ಬಟ್ಟೆ ನೀವು ತಗೊಂಡು ಪಾಕೆಟನ್ನು ಮಾಡ್ಕೋಬೋದು. ನೋಡಿ, ನಾನು ಒಂದು ಕಿನ್ನರ್ ಸ್ಟಿಚ್ ಬಿಟ್ಕೊತಾ ಇದ್ದೀನಿ 2 ಎಡ್ಜಿಗೆ. ಇವಾಗ ನೋಡಿ, ಇದನ್ನು ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಪಾಕೆಟ್ ಈ ರೀತಿ ರೆಡಿ ಆಗುತ್ತೆ. ಕೆಳಗಡೆ ಓಪನ್ ಇದೆ ಸ್ನೇಹಿತರೆ, ಅದನ್ನು ಕ್ಲೋಸ್ ಮಾಡ್ಕೋಬೇಕು ನಾವು. ನೋಡಿ, ಈ ರೀತಿ ಪಾಕೆಟ್ ಅನ್ನೋದು ರೆಡಿ ಆಗುತ್ತೆ. ನಾವು ಇವಾಗ ಕೆಳಗಡೆದು ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಓಪನ್ ಇದೆ, ಇದನ್ನ ಕ್ಲೋಸ್ ಮಾಡ್ಕೋಬೇಕು. ಈ ರೀತಿ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡು ನೋಡಿ, ಅದನ್ನು ನಾವು ಬಿಟ್ಟಿರೋ ಸ್ಟಿಚ್ಚು ಒಳಗಡೆ ಬರಬೇಕು. ಆ ರೀತಿ ನಾವು ಒಂದು ಸ್ಟಿಚ್ಚನ್ನು ಬಿಟ್ಕೊಂಡು ಫೋಲ್ಡ್ ಮಾಡಿ ತಿರ್ಗಾ ಮೇಲ್ಗಡೆಗೆ ಇನ್ನೊಂದು ಸ್ಟಿಚ್ಚನ್ನು ಬಿಟ್ಕೋಬೇಕು. ನೋಡಿ, ನಾವು ಎರಡಕ್ಕೂ ಇವಾಗ ಟರ್ನ್ ಮಾಡಿ ಅದಕ್ಕೆ ಸ್ಟಿಚ್ ಬಿಡೋಣ ಮೇಲ್ಗಡೆಗೆ. ಸೇಮ್ ಆಸ್ ಇಟ್ ಈಸ್ ನಾವು ಹಾಫ್ ಪ್ಯಾಂಟಿಗೂ ಕೂಡ ಇದೇ ರೀತಿ ಪಾಕೆಟನ್ನು ಮಾಡ್ಕೋಬೇಕು. ನಾವು ಸ್ಕೂಲ್ ಯೂನಿಫಾರ್ಮ್ದು ತುಂಬ ಜನ ಕಮೆಂಟ್ ಮಾಡ್ತಿದ್ರು ಪಾಕೆಟ್ ಯಾವ ರೀತಿ ಮಾಡೋಂತ. ನೋಡಿ, ಪಾಕೆಟ್ ಅದನ್ನು ಕೂಡ ಅಷ್ಟೇ ಸೇಮ್ ಆಸ್ ಇಟ್ ಈಸ್ ಹೆಂಗಿದೆಯೋ ಅದನ್ನು ಕೂಡ ಅದೇ ರೀತಿ ಪಾಕೆಟ್ ಮಾಡ್ಕೋಬೇಕು. ನೋಡಿ, ಕೆಳಗಡೆಗೆ ನಾನು ಸ್ಟಿಚ್ ಬಿಡ್ತಾ ಇದ್ದೀನಿ. ನೋಡಿ, ಇವಾಗ ಪಾಕೆಟ್ ಅನ್ನೋದು ರೆಡಿ ಆಯಿತು ಸ್ನೇಹಿತರೆ. ನೋಡಿ, 2 ಕಡೆಗೆ ಓಪನ್ ಇರುತ್ತೆ, ಅಲ್ಲಿ ಕ್ಲೋಸ್ ಮಾಡ್ಕೋಬೇಕು ನಾವು. ನೋಡಿ, ಈ ರೀತಿ ಇವಾಗ ಈ ಸೈಡ್ ಏನು ಓಪನ್ ಇದೆ, ಮೇಲ್ಗಡೆ ಕೆಳಗಡೆ ಸೈಡು, ಆ 2 ಸೈಡು ನಾವು ಕ್ಲೋಸ್ ಮಾಡ್ಕೊಂಡು ನೋಡಿ, ಮೇಲ್ಗಡೆ ಸೊಂಟದ ಅಳತೆ ಬಂದು ಎಷ್ಟಿದೆಯೋ ನೋಡ್ಕೊಂಬಿಡಿ. ಒಂದು ಸೈಡ್ ನಾವು ಮೆಜರ್ಮೆಂಟ್ ತಗೊಂಡಿರ್ತೀವಿ, ಅಷ್ಟು ಕರೆಕ್ಟಾಗಿದೆಯೋ ಅಂತ ನೋಡ್ಕೊಳ್ಳಿ ಮೊದಲಿಗೆ. ಅದನ್ನು ಪಾಕೆಟನ್ನು ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಮ ಅಳತೆಗೆ ಅದನ್ನು ಸ್ಟಿಚ್ ಮಾಡಿ. ಇಲ್ಲ ಅಂದರೆ ನೋಡಿ, ಪಾಕೆಟ್ ಕಟ್ ಮಾಡಿದ್ದೇನು ಪೀಸ್ ಇರುತ್ತಲ್ಲ ಅದನ್ನ ಇಟ್ಟು ನೀವು ಕೂಡ ಮಾರ್ಕ್ ಮಾಡ್ಕೋಬೋದು. ನೋಡಿ, ಇವಾಗ ಎಕ್ಸ್ಟ್ರಾ ಏನು ಕಟ್ ಮಾಡಿದ್ವಿ ನಾವು ಪಾಕೆಟಿಂದು ಅದನ್ನ ಇಟ್ಟು ನಾವು ಮೆಜರ್ಮೆಂಟ್ ನೋಡ್ಕೋಬೋದು. ಕರೆಕ್ಟಾಗಿ ಎಷ್ಟು ಕಟ್ ಮಾಡ್ಕೊಂಡಿದ್ದೀವೋ, ಎಷ್ಟು ಮಾರ್ಜಿನ್ ನಾವು ಸ್ಟಿಚಿಂಗಲ್ಲಿ ಹೋಗಿದೆ ಅಷ್ಟು ಲೆಸ್ ಮಾಡಿ ನೀವು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೋದು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಕಡೆ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಬಂದು ಇದ್ದು ಪಾರ್ಟ್ ಬೈ ಪಾರ್ಟ್ ವಿಡಿಯೋಸ್ ಬರುತ್ತೆ ಸ್ನೇಹಿತರೆ, ಪ್ಯಾಂಟು ಸ್ಟಿಚಿಂಗಿಂದು. ಯಾಕಂದರೆ ತುಂಬ ಲೆಂತ್ ಆಗುತ್ತೆ, ಒಂದೂವರೆ ತಾಸು ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಬಿಡ್ತಾ ಇದ್ದೀನಿ.